ವೀಕ್ಷಕರೇ, ಧನುಸ್ಸು ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ಪ್ರಯೋಜನಗಳಿದೆ, ಏನೆಲ್ಲ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದ್ರೆ ನಿಮಗೆ ಶುಭಕಾರಕವಾದ ಫಲಗಳು ಸಿಗುತ್ತೆ ಅನ್ನುವಂತಹ ಅದ್ಭುತವಾಗಿರತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ಅಂತೂ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ನೋಡಿ, ಅದ್ಭುತವಾದ ಪರಿಹಾರಗಳು ನಿಮಗೆ ಸಿಗುತ್ತೆ. ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ನಮ್ಮ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಧನುಸ್ಸು ರಾಶಿಯವರ ಬಗ್ಗೆ ಹೇಳೋದಾದ್ರೆ, ನೋಡಿ, ಧನುರಾಶಿಯವರ ನಕ್ಷತ್ರಗಳು ಈ ಹಿಂದಿನ ವಿಡಿಯೋಗಳಲ್ಲೂ ತಿಳಿಸಿದೀವಿ. ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಧನುರಾಶಿ ಅಂದ್ರೆ ಈ ನಕ್ಷತ್ರಗಳು ಧನುರಾಶಿಯ ಅಂಡರ್ನಲ್ಲಿ ಬರುತ್ತೆ. ಇನ್ನು ಮಿತ್ರ ರಾಶಿ ಒಂದು ಮೇಷ, ಸಿಂಹ ಆದ್ರೆ ಶತ್ರು ರಾಶಿ ಕಟಕ, ವೃಶ್ಚಿಕ, ಮೀನ ರಾಶಿ ಆಗಿರತಕ್ಕಂಥದ್ದು. ಇನ್ನು ಧನು ರಾಶಿಯವರ ತಕ್ಷಣ ಯಾವತ್ತಿಗೂ ವಿದ್ವಾಂಸರು, ವಿಧೇಯರು. ಒಮ್ಮೆ ನೋಡಿದ್ರೆ ಸಾಕು ಅದನ್ನ ಅರ್ಥೈಸಿಕೊಳ್ಳುವಂತಹ ವ್ಯಕ್ತಿಗಳು. ಒಮ್ಮೆ ಮಾಡಿದ್ರೆ ಸಾಕು ಅದು ಎಂತ ಕಠಿಣವಾದ ಕೆಲಸ ಇದ್ರೂ ಕೂಡ ಪೂರ್ಣವಾಗಿ ಮಾಡತಕ್ಕಂತಹ ವ್ಯಕ್ತಿಗಳು. ಜೊತೆಗೆ ಸ್ವತಂತ್ರವಾಗಿ ಯೋಚಿಸುವಂತಹ ಶಕ್ತಿವಂತವರು. ಬೇರೆ ಯಾರ ಅಂಡರ್ನಲ್ಲೂ ಇರೋದಕ್ಕೂ ಇಷ್ಟಪಡೋದಿಲ್ಲ, ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂತಹ ಧನುರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅನ್ನುವಂಥದ್ದಕ್ಕಿಂತಲೂ ಯಾವೆಲ್ಲ ಎಚ್ಚರಿಕೆಗಳನ್ನ ಮುಖ್ಯವಾಗಿ ನೀವು ಪಾಲಿಸಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿರತಕ್ಕಂಥ ವಿಚಾರ. ನಿಮ್ಮದೇ ಆಗಿರತಕ್ಕಂಥ ಒಂದು ಜವಾಬ್ದಾರಿ ಇದೆ, ನಿಮ್ಮದೇ ಆಗಿರತಕ್ಕಂಥ ಒಂದು ಒತ್ತಡ ಇದೆ. ಕೆಲವೊಂದು ಸಂದರ್ಭ ಹೇಗಿರುತ್ತೆ ಅಂತಂದ್ರೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ನಾನಾ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಇರ್ತವೆ. ಬರುವಂತ ದುಡ್ಡು ಬರ್ತಾ ಇಲ್ಲ ಅನ್ನುವಂಥ ಚಿಂತೆ, ನಾವು ಕೊಡುವಂತ ಯಾರಿಗೋ ಸಾಲ ಕೊಡಬೇಕು, ಅದು ತೀರಿಸ್ಬಿಡ್ತೀನಿ ಇಲ್ಲ ಅನ್ನುವಂಥ ಚಿಂತೆ, ಜೊತೆಗೆ ಏನೋ ಒಂದು ಕೆಲಸ ಮಾಡಬೇಕಾಗಿದೆ ಅದನ್ನು ಪೂರ್ಣಗೊಳಿಸ್ತೀನೋ ಏನು ಇಲ್ಲ ಅನ್ನುವಂಥ ಚಿಂತೆ, ಜೊತೆಗೆ ಯಾವುದೋ ಒಂದು ವ್ಯವಹಾರ ಆಗ್ಬೇಕಾಗಿದೆ ಅದು ಆಗುತ್ತಾ ಏನಿಲ್ಲ ಅನ್ನುವಂಥ ಚಿಂತೆ. ಈ ರೀತಿ ಒಂದಿಲ್ಲೊಂದು ರೀತಿಯಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ಚಿಂತನೆ ಅನ್ನುವಂಥದ್ದು ಇರುತ್ತೆ. ಏನಾಗುತ್ತೋ ಏನಿಲ್ಲ ಅನ್ನುವಂಥ ಒಂಥರ ಮನಸ್ಸಿನಲ್ಲಿ ತೊಳಲಾಟ ಅನ್ನುವಂಥದ್ದು, ಗೊಂದಲ ಅನ್ನುವಂಥದ್ದು ಇರುತ್ತೆ. ಆದ್ರೆ ಚಿಂತೆ ಇರ್ಲಿ, ಆದ್ರೆ ಅತಿ ಆಗೋದು ಬೇಡ. ಯಾಕಂತಂದ್ರೆ ನೀವು ಮಾತಾಡೋದಕ್ಕಿಂತಲೂ ಹೆಚ್ಚಾಗಿ ಕೃತಿಯಲ್ಲಿ ಮಾಡುವಂತಹ ಪ್ರಯತ್ನವನ್ನ ಮಾಡಿ, ಕೆಲಸ ಮಾಡತಕ್ಕಂತಹ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿಕೊಳ್ಳಿ. ನೋಡಿ, ಕೆಲವೊಂದು ಜನರಿಗೆ ಹಿಂಗಾಗುತ್ತಲ್ಲ, ಕೆಲಸದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಒತ್ತಡ ಇರುತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡಿ, ಧನುರಾಶಿಯವರು ನೀವೇನೇ ಕೆಲಸ ಮಾಡಿದ್ರು ಅಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿರುತ್ತೆ. ನಿಮಗೆ ಕಿರಿಕಿರಿ ಕೊಡುವಂತಹ, ಕಿರುಕುಳ ಕೊಡತಕ್ಕಂತಹ ಜನರು ಇರ್ತಾರೆ, ನಿಮಗೆ ಒತ್ತಡ ಕೊಡುವಂತ ಜನರು ಜಾಸ್ತಿ ಜನ ಇರ್ತಾರೆ. ಈ ಎಲ್ಲ ಕಾರಣದಂತರದಿಂದಾಗಿ ನಿಮಗೇನಾಗುತ್ತೆ, ಒತ್ತಡ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಸ್ವಲ್ಪ ಎಲ್ಲರನ್ನ, ಎಷ್ಟೇ ನಿಮ್ಮ ಮನಸ್ಸಿನಲ್ಲಿ ನೋವಿರ್ಲಿ, ಒತ್ತಡ ಇರ್ಲಿ, ತೊಂದರೆ ಇದ್ರು ಕೂಡ ಯಾರನ್ನೂ ಶತ್ರುತ್ವವನ್ನ ಕಟ್ಕೊಳಕ್ ಹೋಗ್ಬೇಡಿ. ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಸ್ವಲ್ಪ ಮ್ಯಾನೇಜ್ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ. ಇದನ್ನು ಬಹಳ ನೀವು ಗಮನಿಸಬೇಕಾಗುತ್ತೆ. ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸುವುದಾದಂತಂದ್ರೆ, ಕೆಲಸದ ವಿಚಾರದಲ್ಲಿ ಅಷ್ಟೇ ಅಲ್ಲ, ನೆರೆಹೊರೆಯವರ ವಿಚಾರದಲ್ಲಿಯೂ ಕೂಡ ಅಷ್ಟೇ. ಜೊತೆಗೆ ರಿಲೇಷನ್ ಅಲ್ಲೂ ಅಂತೂ ಬಹಳ ಅಂದ್ರೆ ಬಹಳ ಎಚ್ಚರಿಕೆ ಇರಬೇಕು. ಯಾರೊಂದಿಗೂ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಪತ್ನಿಯರ ಮಧ್ಯದಲ್ಲೂ ಕೂಡ ಕೆಲವೊಂದು ಕದನ ಕಲಹಗಳು ಕೆಲವೊಂದು ಸಂದರ್ಭದಲ್ಲಿ ಕಂಡು ಬರ್ತವೆ. ಏನೇ ಸಣ್ಣ ಪುಟ್ಟ ವಿಚಾರ ಇದ್ರು ಅದು ಅಲ್ಲಿಗೆ ಸರಿ ಮಾಡ್ಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡಿ, ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಜಗ್ಲಿಕ್ಕೆ ಹೋಗ್ಬೇಡಿ. ಆತರ ನೀವು ಲಾಂಗ್ ಟೈಮ್ ಅಲ್ಲಿ ಜಗ್ತಾ ಹೋದ್ರೆ ನಿಮಗೂ ನೆಮ್ಮದಿ ಇರಲ್ಲ, ಅವ್ರಿಗೂ ನೆಮ್ಮದಿ ಇರಲ್ಲ. ನಾನಾ ರೀತಿ ತೊಂದರೆಗಳು, ವಿಘ್ನಗಳು, ಈ ಪ್ರೇಮಿಗಳ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಪುಟ್ಟದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಪತಿ ಪತ್ನಿಯರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಬಂಧು ಬಾಂಧವರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು. ದೊಡ್ಡ ವಿಷಯ ಏನು ಇರೋದಿಲ್ಲ, ಎಲ್ಲ ಚಿಕ್ಕ 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 ವಿಚಾರಗಳೇ ಇರ್ತವೆ. ಆದ್ರೆ ಚಿಕ್ಕ ವಿಚಾರ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ದೊಡ್ಡದಾಗಿ ಪರಿವರ್ತನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಚಿಕ್ಕ ಬಿರುಕು ಒಂದು ದೊಡ್ಡ ಅಣೆಕಟ್ಟನ್ನ ಒಡೆದಾಕ್ಬಿಡ್ಬೋದು. ಹಾಗೆ ಆ ಬಿರುಕು ಬರ್ದ ಹಂಗೆ ನೋಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಚಿಕ್ಕದಿದ್ದಾಗ್ಲೇ ಅದನ್ನ ಸರಿ ಮಾಡ್ಕೊಂಡು, ಅನುಸರಿಸ್ಕೊಂಡು, ಸಮಯ ಸಂದರ್ಭವನ್ನ ಅರ್ಥ ಮಾಡ್ಕೊಂಡು ನೀವು ನಿಭಾಯಿಸಿದ್ರೆ ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತವೆ. ಇದ್ರ ಬಗ್ಗೆ ನೀವು ಬಹಳ ಮುಖ್ಯವಾಗಿ ನೀವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾದ ವಿಚಾರ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೀವು ಬಹಳ ಗಮನದಲ್ಲಿ ಇಟ್ಕೊಂಡು ಪ್ರಯತ್ನವನ್ನ ಮಾಡ್ಕೊಂಡು ಹೋಗಿ. ಇನ್ನೂ ನಾನು ಅದ್ಭುತವಾದ ವಿಚಾರಗಳು ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ವಿಡಿಯೋ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ, 80ರಿಂದ 100 ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಕೆಲಸದಲ್ಲಿ ಎಷ್ಟೇ ಕಿರಿಕಿರಿದ್ರು ಶಾಂತವಾಗಿರಿ. ಅನವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನ ನೀವು ಮುಂದೂಡಬೇಕಾಗುತ್ತೆ. ಅನವಶ್ಯಕವಾದ ಪ್ರಯಾಣ ಬೇಡ. ಪ್ರಯಾಣದಿಂದ ಏನಾಗುತ್ತೆ? ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ, ಹಣಕಾಸಿನಲ್ಲಿ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಯಾಣವನ್ನ ಕಡಿಮೆ ಮಾಡತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಈ ಮಾತೃವರ್ಗದಿಂದ, ಅತ್ತೆಯ ವರ್ಗದಿಂದ, ಪತ್ನಿಯ ವರ್ಗದಿಂದ ಸ್ವಲ್ಪ ಏನಾಗುತ್ತೆ, ಸಣ್ಣ ಪುಟ್ಟ ಕಿರಿಕಿರಿಗಳು ಇರ್ತವೆ. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಜೊತೆಗೆ ಈ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಓದಬೇಕು, ಏನೋ ಒಂದು ಕೆಲಸ ಮಾಡಬೇಕು, ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಯತ್ನಗಳು ನಿರಂತರವಾಗಿರುತ್ತೆ. ಸ್ವಲ್ಪ ಏನಾಗುತ್ತೆ, ಜಾಣತನದಿಂದ ಕೆಲಸ ಮಾಡಲ್ಲ. ಅದು ಏನಾಗುತ್ತೆ, ಆಮೇಲೆ ನಾನು ಆ ಸಂದರ್ಭ ಆ ತರ ಯೂಸ್ ಮಾಡ್ಕೊಂಡಿದ್ದು ತಪ್ಪಾಗ್ಬಿಡ್ತು, ನಾನು ಆ ತರ ಮಾಡಬಾರ್ದಾಗಿತ್ತು, ಈ ತರ ಮಾಡಿದ್ರೆ ನನಗೆ ಸಕ್ಸಸ್ ಸಿಗ್ತಾ ಇತ್ತು ಅಂತ ಹೇಳಿ ಆಮೇಲೆ ಗುಣಗಾಡ್ತಾ ಕೂತ್ಬಿಡ್ತೀರಿ. ಆತರ ಆಗ್ಬಾರ್ದು. ಸಮಯವನ್ನ, ಸಿಚುವೇಶನ್ ಅನ್ನ ಸರಿಯಾಗಿ ಅರ್ಥೈಸ್ಕೊಂಡು ಸರಿಯಾದ ನಿರ್ಧಾರ ತಗೋಬೇಕು. ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಈ ಧನುರಾಶಿಯ ಎಲ್ಲರಿಗೂ ಈ ಒಂದು ಮಾತು ಅನ್ವಯ ಆಗುತ್ತೆ. ಯಾಕಂತಂದ್ರೆ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೋಬೇಕು. ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನವನ್ನ ನಾನು ಈಗ ತೆಗೆದುಕೊಳ್ಬೇಕು, ನನ್ನ ಪಾತ್ರ ಏನು, ನಾನು ಎಲ್ಲಿದ್ದೀನಿ, ಯಾವ ಸಿಚುವೇಶನ್ ನಲ್ಲಿ ಇದ್ದೀನಿ, ನಾನು ಏನ್ ಅರ್ಥ ಮಾಡ್ಕೋಬಹುದು ಇಲ್ಲಿ ಅನ್ನುವಂಥದ್ದನ್ನ ತಿಳ್ಕೋಬೇಕಾಗತ್ತೆ. ಆಮೇಲೆ ಬಸ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಜೊತೆಗೆ ಸ್ವಲ್ಪ ಈ ಕಲಾವಿದರಿಗೆ, ಈ ಚಿತ್ರೋದ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಗ್ರಾಮೀಣ ಮಟ್ಟದ ಕಲೆಗಾರರು ಇರ್ಬೋದು, ಕವಿಗಳಿಗೆ ಅಥವಾ ಕಲೆಗಾರರಿಗೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಸ್ವಲ್ಪ ಏನಾಗುತ್ತೆ, ಈ ಒತ್ತಡಗಳು, ಗೊಂದಲಗಳ ಮಧ್ಯದಲ್ಲಿ ಏನಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರ ಆಯ್ತು, ಏನಪ್ಪಾ ಇದು, ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು ಕೂಡ ಏನು ಆಗ್ತಾ ಇಲ್ವಲ್ಲ ಅನ್ನುವಂತ ಕೊರಗು ನಿಮ್ ಮನಸ್ಸಿನಲ್ಲಿ ಇರುತ್ತೆ. ಅದು ಪ್ರತಿಯೊಬ್ಬರಿಗೂ ಇರೋದೇ ಅದು. ಆದ್ರೆ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ತೆಗೆದುಕೊಳ್ಬೇಕು. ನಿಮಗೂ ಕೂಡ ಒಳ್ಳೆ ಫಲ ಸಿಗುತ್ತೆ. ಈ ಎಲ್ಲಾ ಎಚ್ಚರಿಕೆಗಳನ್ನ ನೀವು ಅನುಸರಿಸ್ಕೊಂಡು ಕೆಲಸ ಮಾಡಿದ್ರೆ ಅದ್ಭುತವಾದ ಫಲ ಸಿಗುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ. ವ್ಯಾಪಾರ ವಹಿವಾಟದಲ್ಲಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ನೀವು ಕೂಡ ಕಾಂಪಿಟೇಷನ್ ತಕ್ಕಂತೆ ರೆಡಿ ಆಗ್ಬೇಕಾಗತ್ತೆ. ಒಳ್ಳೆ ರೀತಿಯಲ್ಲಿ ಚಿಂತನೆಗಳನ್ನ ಮಾಡಬೇಕಾಗತ್ತೆ. ಅನವಶ್ಯಕವಾದ ಚಿಂತೆಗಳು ಬೇಡ. ಕೌಟುಂಬಿಕವಾಗಿರ್ತಕ್ಕಂಥ ಕಲಹಗಳಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಜೊತೆಗೆ ಸ್ವಲ್ಪ ಈ ಅನುಮಾನದ ಪ್ರವೃತ್ತಿಗಳು ಹೆಚ್ಚಾಗುತ್ತೆ. ಯಾರೇನೋ ಅಂದ್ರು, ಅವ್ರಂದ್ರು, ಇವ್ರೆಂದ್ರು, ಈ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ. ಅದ್ರ ಬಗ್ಗೆ ಬಿಟ್ಟಾಕ್ಬೇಕು. ಮೊಬೈಲ್ ಬಳಕೆ ಕಡಿಮೆ ಮಾಡ್ಬೇಕು. ಹೆಚ್ಚಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೀವಾಯ್ತು, ನಿಮ್ ಕೆಲಸ ಆಯ್ತು, ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡ್ಬೇಕು. ಸೈಲೆಂಟ್ ಆಗಿ ಇದ್ಕೊಂಡು ನಿಮ್ಮ ಗುರಿಯನ್ನ ಮುಟ್ಟೋದ್ರ ಕಡೆ ಗಮನ ಹರಿಸ್ಬೇಕು. ಇದೇ ನಿಮ್ ಸಕ್ಸಸ್ ಅಂಡ್ ಸೀಕ್ರೆಟ್. ಇದನ್ನ ನೀವು ಕಲಿತ್ರಿ ಅಂತಂದ್ರೆ ನೀವು ಎಲ್ಲದಕ್ಕಿಂತಲೂ ಅದ್ಭುತವಾದ ಫಲ ನಿಮ್ಗೆ ಸಿಗುತ್ತೆ. ಇದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೆ ಅದಕ್ಕೆ. ನಿಮ್ಮ ಸಮಸ್ಯೆಗಳು, ನಿಮ್ಮ ಎಚ್ಚರಿಕೆಗಳನ್ನ ತಿಳಿಸಿದ್ರೆ ನಿಮಗೆ ಸಹಜವಾಗಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಅವಾಗ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅಷ್ಟೇ, ಇದರಲ್ಲಿ ಏನಿಲ್ಲ. ಜೊತೆಗೆ ಈ ಉದ್ಯೋಗದಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಈ ಒಂದು ತಿಂಗಳ ಕೊನೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫಲ ಸಿಗುತ್ತೆ. ಸ್ವಲ್ಪ ಇರುವಂತ ಸ್ಥಾನಮಾನಗಳನ್ನ ಈ ರಾಜಕಾರಣಿಗಳಾಗ್ಲಿ, ಸರ್ಕಾರಿ, ಅರೆ ಸರ್ಕಾರಿ ಇರ್ತಕ್ಕಂಥವ್ರಾಗ್ಲಿ, ಇರುವಂತ ಸ್ಥಾನಮಾನ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋಂತ ಕೆಲವೊಂದು ಜನರಿಗೆ ಭಯ ಇರುತ್ತೆ. ಭಯ ಬೇಡ. ಕೆಲಸದ ಮೇಲೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಸ್ವಲ್ಪ ಮೇಲಧಿಕಾರಿಗಳ
ಒಂದು ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡಿ ಖಂಡಿತವಾಗ್ಲೂ ಇನ್ನು ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತ ಮಟ್ಟಕ್ಕೆ ನೀವು ಬೆಳೆದ್ ನಿಲ್ಲುವಂತ ವಿಚಾರಗಳಿದಾವೆ. ಮಾನಸಿಕವಾಗಿ ದುರ್ಬಲ ಆಗುವಂತದ್ದು ಬೇಡ. ಗಟ್ಟಿಯಾದಂತ ಮನಸ್ಥಿತಿ ಇರ್ಲಿ, ನಿಮ್ಗೆ ಅದ್ಭುತವಾದ ಫಲಗಳೇ ಇದಾವೆ. ನೀವು ಮನಸ್ಥಿತಿಯನ್ನ ಬದಲಾಯಿಸ್ಕೋಬೇಕಾಗತ್ತೆ, ಸಿಚುವೇಶನ್ ಅರ್ಥ ಮಾಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ, ಜೊತೆಗೆ ನಿಮ್ಗೆ ಅದ್ಭುತವಾದ ಪರಿಹಾರಗಳು ಬೇಕೇ ಬೇಕು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋದಲ್ಲಿ ಹೇಳಿರುವಂತ ಈ ಎಚ್ಚರಿಕೆಯನ್ನ ನೀವು ಫಾಲೋ ಮಾಡಿ 100% ನಿಮಗೆ ಸಕ್ಸಸ್ಫುಲ್ ಆಗಿರುವಂತಹ ಒಳ್ಳೆ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರ್ತಕ್ಕಂಥ ವಿಚಾರ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಿಗುತ್ತೆ. ಅಲ್ಲೂ ಕೂಡ ನಿಮಗೆ ಬೇಕಾಗಿರುವಂತ ರಾಶಿಯ ಫಲಗಳನ್ನ ನೋಡ್ಕೊಂಡು ತಿಳ್ಕೊಬಹುದು. ಇನ್ನು ನಿಮಗೆ ಅದ್ಭುತವಾದ ಪರಿಹಾರಗಳು ಏನಂತಂದ್ರೆ ನೋಡಿ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ದು, ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ಸ್ವಲ್ಪ ದುರ್ಗಾದೇವಿಗೆ ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಬೆಳಗಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಬಹಳ ಸಿಂಪಲ್ ಆಗಿರುವಂತ ಪರಿಹಾರಗಳಿದಾವೆ. ಇದನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ ದೈವ ಕೃಪೆಗೆ ಪಾತ್ರವಾಗಿ ಆ ತಾಯಿ ಅನ್ನಪೂರ್ಣೇಶ್ವರಿ ಖಂಡಿತವಾಗ್ಲೂ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.